ಏನು ಕರ್ನಾಟಕದ ಜನತೆ ದಾದರ್ಗೆ ಹೋಗಿ ಬಾಬಾ ಸಾಹೇಬರ ಪರಿನಿಬ್ಬಾಣ ದಿವಸ ಅವ್ರಿಗೆ ನಮನನ ಸಲ್ಲಿಸ್ತಾಯಿದ್ರು. ಆ ಒಂದು ವ್ಯವಸ್ಥೆ ಕೆಲವಷ್ಟೇ ಜನಗಳಿಗೆ ದೊರೀತಾಯಿತು. ಹಾಗಾಗಿ ಜನಸಾಮಾನ್ಯರಿಗೆ ಬಾಬಾ ಸಾಹೇಬರ ಪ್ರಾಮಾಣಿಕ ಅಭಿಮಾನಿಗಳು, ಅನುಯಾಯಿಗಳು ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ. ಅವ್ರಿಗೂ ಕೂಡ ಬಾಬಾ ಸಾಹೇಬರ ದಾದರ್ನಲ್ಲಿ ಈ ಥರ ಚೈತ್ಯ ಭೂಮಿ ಇದೆ ಅಂತ ಒಂದು ಪರಿಕಲ್ಪನೆ ಬರಲಿ, ಅವ್ರಿಗೂ ಅವ್ರು ನಮನ ಮಾಡೋ ಅವಕಾಶ ಸಿಗಲಿ ಅಂತೇಳಿ ನಾವು ಕರ್ನಾಟಕ ಸಂವಿಧಾನ ಬಳಗ ಇವತ್ತು ಚೈತ್ಯ ಭೂಮಿನ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಸರ್. ಈಗ ಪರಿನಿರ್ಮಾಣದ ಸಂವಿಧಾನ ಅಥವಾ ಅಂಬೇಡ್ಕರ್ ಇದು ಎಲ್ಲೋ ತಮಗೇನೋ ಅನಿಸುತ್ತೆ ಬರೀ ಅಥವಾ DSS ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿದೆ ಅನಿಸುತ್ತೆ, ಅಲ್ಲ ರಾಜಕೀಯ ಬೇಳೆ ಜಂಜಾಟದಲ್ಲಿ ನೆವರ್ ಸರ್, ಅದು ಸಾಧ್ಯನೇ ಇಲ್ಲ. ಎಲ್ಲ ಸಮುದಾಯದಲ್ಲೂ ಎಲ್ಲ ವರ್ಗದಲ್ಲೂ ಬಾಬಾ ಸಾಹೇಬರನ್ನ ಗೌರವಿಸೋರು, ಸಂವಿಧಾನನ ಗೌರವಿಸೋರು ಇದ್ದಾರೆ. ಯಾರೋ ತಿಳುವಳಿಕೆ ಇಲ್ಲದೇ ಇರೋರು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದೇ ಇರೋರು ಮಾತಾಡ್ಬೋದು. ಎಲ್ಲ ಸಮುದಾಯದವರು ಬಾಬಾ ಸಾಹೇಬ್ರನ್ನ ಗೌರವಿಸ್ತಾರೆ. ಇವತ್ತು ಎಲ್ಲ ಕಮ್ಯುನಿಟಿಯವರು ಇಲ್ಲಿ ಬಂದಿದ್ದಾರೆ. ಬರೀ DSS ಸಂಬಂಧಪಟ್ಟವ್ರು ಏನು ಬಂದಿಲ್ಲ. ಎಲ್ಲ ಕಮ್ಯುನಿಟಿಯವರು, ನನ್ನ ಸ್ನೇಹಿತರು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು, ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಇಂದಿನ ಯುವ ನಾಯಕರಾಗಿ ಈಗ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ ವಾದ, ಅಂಬೇಡ್ಕರ್ ಏನು ತಾವು ಕೇಳಕ್ಕೆ ಬಯಸ್ತೀವಿ? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬಾಬಾ ಸಾಹೇಬರವರ ಮರ್ತವ್ರ ಬಾಳು ನಾಶ ಆಗತ್ತೆ ಅಂತ ಒಂದೇ ಮಾತು ಹೇಳ್ತೀನಿ. ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಆದರ್ಶನೇ ಇವತ್ತು ನನ್ನ ಪೀಳಿಗೆಗೆ, ಅದರಲ್ಲೂ ನನ್ನ ದಲಿತ ಸಮುದಾಯಕ್ಕೆ ಬಾಬಾ ಸಾಹೇಬರ ಹಸಿರು ಉಸಿರು ಕೂಡ. ಎವರ್ ಗ್ರೀನ್ ಸರ್, ಅವ್ರ ಪರಿಸರ, ನೇಚರ್ ಅಂದರೆ ಬಾಬಾ ಸಾಹೇಬರ ನೇಚರು. ಹಾಗಾಗಿ ಎಲ್ಲ ಸಮುದಾಯದವರು ಬಾಬಾ ಸಾಹೇಬ್ರನ್ನ ಇಷ್ಟಪಡ್ತಾರೆ. ವಿದ್ಯಾವಂತರು, ಮೇಧಾವಿಗಳು, ಕವಿಗಳು ಬಾಬಾ ಸಾಹೇಬ್ರನ್ನ ಆ ಸ್ಥಾನದಲ್ಲಿ ಇಡೀ ವಿಶ್ವ ಒಪ್ಕೊಂಡಿರೋದು ವಿಶ್ವರತ್ನ ಬಾಬಾ ಸಾಹೇಬರು. ಅವ್ರ ಹೋಲಿಕೆ ಯಾರೂ ಇಲ್ಲ. ಸೂರ್ಯನಿಗೆ ಯಾವ ರೀತಿ ಪ್ರಪಂಚದಲ್ಲಿ ಹೋಲಿಕೆ ಇಲ್ವೋ ಹಾಗೆ ಬಾಬಾ ಸಾಹೇಬರ ವಿದ್ವತ್ಗೆ ಯಾರೂ ಕೂಡ ಸರಿಸಾಟಿಯಾಗೋ ವ್ಯಕ್ತಿ ಹಿಂದೇನು ಹುಟ್ಟಿಲ್ಲ, ಮುಂದೇನು ಹುಡುಕ್ಲಿಕ್ಕೆ ಸಾಧ್ಯವೂ ಇಲ್ಲ ಸರ್. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ಅಂಬೇಡ್ಕರ್ ಅವರ ಪರಿನಿಬ್ಬಾಣ 69ನೇ ವರ್ಷ. ಅಂದರೆ ನಾವು ಅಂಬೇಡ್ಕರ್ ಅವರನ್ನು ಕಳೆದುಕೊಂಡು ಶಾರೀರಿಕವಾಗಿ ನಾವು ಕಳ್ಕೊಂಡಿದ್ದೀವಿ ಅಷ್ಟೇ. ನಮ್ಮೆಲ್ಲರ ಮನಗಳಲ್ಲಿ, ನಮ್ಮೆಲ್ಲರ ಬದುಕಿನಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಅವರು ಶಾಶ್ವತವಾಗಿದ್ದಾರೆ. ನಮ್ಮ ಇವತ್ತಿನ ಬದುಕೆ ಅಂಬೇಡ್ಕರ್. ನಮ್ಮ ಒಂದು ಏನು ಎಮೋಷ್ನಲ್ ಅಂತ ಹೇಳ್ತೀವಲ್ಲ, ಅದೇ ಅಂಬೇಡ್ಕರ್ ಆಗಿದ್ದಾರೆ. ಸದಾ ನಮ್ಮ ಜೊತೆ ಅವ್ರು ಇರ್ತಾರೆ. ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಸಾಕಷ್ಟು ಜನ ಸ್ತೋಮ ಬಂದಿದೆ. ಬಹಳ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾರು ನಮ್ಮ ಜಯಕಾಂತ್ ಅವರು, ಅವರಿಗೆ ಈ ಮೂಲಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ತಾವು ಹೇಳಿದ್ರಿ ಸಂವಿಧಾನ ಈಗಿನ ಹೇಗೆ ಎಷ್ಟರ ಮಟ್ಟಿಗೆ ಪರಿಪಾಲನೆ ಆಗ್ತಿದೆ ಅಂತ. ದಯಮಾಡಿ ನಾನು ಹೇಳ್ತಿದ್ದೀನಿ, ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸಂವಿಧಾನ ಪರಿಪೂರ್ಣವಾಗಿ ಜಾರಿಗೆ ಆಗಿಲ್ಲ. ಯಾಕಂದರೆ ಆಗಬೇಕು. ಏನು ಸಂವಿಧಾನ ಶಿಲ್ಪಿಗಳು ಏನು ಹೇಳಿದ್ರು, ಮೊದಲು ಸಂವಿಧಾನವನ್ನು ಪರಿಪೂರ್ಣವಾಗಿ ಜಾರಿ ಮಾಡಿ, ತದನಂತರ ನಿಮಗೆ ಹೇಗೆ ಬೇಕು ಬದಲಾವಣೆಗೆ ತಕ್ಕಂತೆ ಬದಲಾಯಿಸ್ಕೊಳ್ಳಿ ಅದನ್ನು ಅಂತ ಹೇಳಿದ್ದಾರೆ. ನಿಜ, ಹಾಗಂತ ತಿದ್ದುಪಡಿಗಳೇ ಜಾಸ್ತಿ ಆಗಿದ್ದಾವೆ. ಸಂಪೂರ್ಣವಾಗಿ ಸಂವಿಧಾನ ಜಾರಿಗೆ ಬಂದಿಲ್ಲ. ಇದೊಂದು ನಿಜಕ್ಕೂ ಕಳವಳ ಸಂಗತಿ. ಇದು ಎಲ್ಲ ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊತಾ ಸಂವಿಧಾನವನ್ನು ಸಂಪೂರ್ಣ ಜಾರಿ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ. ನಾವು ಏನು ಸಂವಿಧಾನ ಪ್ರಿಯರು ಅಥವಾ ಸಂವಿಧಾನವಾದಿಗಳು ಅಥವಾ ಪ್ರಜಾಪ್ರಭುತ್ವವಾದಿಗಳು ಅಂತ ನಾವೇನಿದ್ದೀವೋ, ನಾವು ಸಂವಿಧಾನ ಪರಿಪೂರ್ಣವಾಗಿ ಜಾರಿಗೊಳ್ಳುವಂತೆ ನಾವು ಒತ್ತಾಯ ಪಡಿಸಬೇಕು ಸರ್ಕಾರವನ್ನು ಅಂತ ಈ ಮೂಲಕ. ಹಾಗೆ ಸಂವಿಧಾನವನ್ನು ಯಾರು ಸಂಪೂರ್ಣ ಜಾರಿಗೆ ತರ್ತಾರೋ ಅಂತಹ ಒಂದು ವ್ಯಕ್ತಿಗಳನ್ನು ನಾವು ಆರಿಸಿ ಕಳಿಸ್ಬೇಕು ಅಂತ ಈ ಮೂಲಕವಾಗಿ ನಾನು ಎಲ್ಲರಲ್ಲಿಯೂ ಮನವಿ ಮಾಡಿಕೊಳ್ತೇನೆ. ಅಂಬೇಡ್ಕರ್ ವಾದ ಅದು ವಿಷದಿಂದ ಕೂಡಿದ ವಾದ ಅಲ್ಲ, ಅಮೃತದಿಂದ ಕೂಡಿದ ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕಂತ ಹೇಳಿದರೆ ಜನವರಿ 26ರಂದು ನಾವು ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಸಂವಿಧಾನ ಶಿಲ್ಪಿ ಯಾರು, ಜ್ಞಾನಸೂರ್ಯ ಯಾರು, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರೋರು ಯಾರು ಅಂತ ಹೇಳಿ ಎಲ್ಲ ಶಿಕ್ಷಕರು ಕೂಡ ಮತ್ತು ಭಾಷಣದಲ್ಲಿ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತು. ಜೊತೆಗೆ ಈಗ ನೋಡ್ತಿರ್ಬೋದು ದೇಶದಲ್ಲಿ ಯಾವ ರೀತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಹಂತದಲ್ಲೇ ಧರ್ಮಗಳ ನಡುವೆ ಕಿತ್ತಾಡಬಾರ್ದು. ನಾವೆಲ್ಲರೂ ಒಂದೇ. ಭಾರತ ಅನ್ನೋ ದೇಶ ಇಡೀ ಎಲ್ಲ ಜಾತಿ ಧರ್ಮಗಳಿಂದ ಕೂಡಿದ ಒಂದು ದೊಡ್ಡ ದೇಶ ಇದು ಮತ್ತು ಬೃಹತ್ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ. ಹಾಗಾಗಿ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕಂದರೆ ಪ್ರಪಂಚದಲ್ಲಿ ಯಾರು ಹೆಚ್ಚಿಗೆ ಓದಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಕ್ಕಳೇ ಹೇಳ್ತಾರೆ. ಹಾಗಾಗಿ ಶಾಲೆಯಲ್ಲೂ ಕೂಡ ಪ್ರತಿನಿತ್ಯ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಓದಿಸುತ್ತೆ. ಹಾಗಾಗಿ ಮಕ್ಕಳು ತಪ್ಪದನ್ನೇ
ಸಗಟಾಗಿ ಭಾಳ ನೀಟಾಗಿ ಸಂವಿಧಾನ ಪ್ರಸ್ತಾವನೆಯನ್ನು ಇಡೀ ದೇಶಾದ್ಯಂತ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಬೇಡ್ಕರ್ ಚಿರಪರಿಚಿತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಪ್ರೊಫೆಸರ್ ಸುವರ್ಣ ಎಂ ಹುಣಸೂರಿಂದ ಬಂದಿದ್ದೇನೆ. ನಾನು ಛಲವಾದಿ ಮಹಾಸಭಾದಲ್ಲಿ ಸಂಘಟನೆಯಲ್ಲಿ ಇದ್ದೇನೆ. ಇಲ್ಲಿ ಸಂವಿಧಾನ ಇದು 69ನೇ ಮಹಾಪರಿನಿಬ್ಬಾಣ ದಿನ, ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಾಣ ದಿನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಗಮಿಸಿರೋದು ನನಗೆ ಭಾಳ ಸಂತೋಷ ತಂದಿದೆ. ಈಗ ಸಂವಿಧಾನ ಬರೀ ದಲಿತರೊಬ್ಬರಿಗೆ ಕೊಟ್ಟಿಲ್ಲ. ನಮ್ಮ ದಲಿತ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ, ಎಲ್ಲ ಜಾತಿ ಜನಾಂಗಗಳಿಗೂ ಸಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬರೀ ದಲಿತರಿಗೆ ಮಾತ್ರ ಮೀಸಲಿಟ್ಟಿಲ್ಲ, ಎಲ್ಲರಿಗೂ ಸಹ ಸರ್ವರಿಗೂ ಸಮಬಾಳು ಅನ್ನೋದನ್ನು, ಆ ವಾಕ್ಯವನ್ನು ಅವತ್ತೇ ಅಂದೇನೆ ಘೋಷಣೆ ಮಾಡಿದಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲಿ ಸಾಮಾಜಿಕವಾಗಿರಲಿ, ಆರ್ಥಿಕವಾಗಿ, ನಮ್ಮ ಯಾವುದೇ ಒಂದು ಔದ್ಯೋಗಿಕ ಇದರಲ್ಲಿ ಎಲ್ಲದರಲ್ಲೂ ಸಹ ಮಹಿಳೆಯರಿಗೆ ಒಂದು ಉತ್ತೇಜನ ಕೊಟ್ಕೊಂಡು ಎಲ್ಲ ಜಾತಿ ಜನಾಂಗಗಳಿಗೆ, ಒಂದು ಅಲೆಮಾರಿ ಜನಾಂಗ ಇರ್ಬೋದು, ಮತ್ತು ಪ್ರತಿಯೊಂದು ಈಗ ಏನು ಲೆಫ್ಟು ರೈಟು ಒಂದು ಈ ಒಳ ಮೀಸಲಾತಿ ಎಲ್ಲ ಮಾಡಿದ್ರು, ಇದು ರಾಜಕೀಯದವರ ಒಂದು ಬೇಳೆ ಬೇಯಿಸ್ಕೊಳಕ್ಕೆ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಇದುವರೆಗೂ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಒಂದು ಅಂತಿದ್ವಿ. ಈಗ ಇವರೇ ಒಲೆಯರು, ಮಾದಗರು, ಈ ಥರ ಎಲ್ಲ ಬೇರೆ ಬೇರೆ ಒಂದು ಜಾತಿ ಜನಾಂಗದ ವ್ಯವಸ್ಥೆಯನ್ನು ತಂದಿದ್ದಾರೆ. ಇದು ಎಷ್ಟು ಮಾತ್ರಕ್ಕೆ ಸರಿ? ಈ ಪ್ರವರ್ಗ ಎ, ಪ್ರವರ್ಗ ಬಿ ಇದೆಲ್ಲ ಬೇಕಾಗಿತ್ತಾ? ಇದು ಅನವಶ್ಯಕವಾಗಿತ್ತು. ಈಗ ಇದರಿಂದನೇ ಕಚ್ಚಾಟಗಳು, ಇದೆಲ್ಲರೂ ಕಾರಣಕರ್ತರು ನಮ್ಮ ವಿಭಜನೆ ಆಗಿರುವಂಥದ್ದು. ಮುಂಚೆ ಒಂದು ದಲಿತ ಸಂಘರ್ಷ ಸಮಿತಿ ಅಂತ ಇತ್ತು, ಅದು ಎಲ್ಲ ಒಂದು ಪೀಸಾಗಿ ತುಂಡಾಗಿ ಎಲ್ಲ ಇದರಲ್ಲೂ ಬೇರೆ ಬೇರೆ ಕಡೆ ಪ್ರತಿಯೊಬ್ಬರು ಒಂದೊಂದು ಇದರಲ್ಲೂ ಸಹ ಒಬ್ಬೊಬ್ಬರು ರಾಜ್ಯಾಧ್ಯಕ್ಷರು ಉಟ್ಕೊಂಡಿದ್ದಾರೆ. ಈ ಒಂದು ಇದರಲ್ಲಿ ಯಾರೂ ಸಾಮಾಜಿಕವಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ಹೋರಾಡ್ತಾ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಸಲುವಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ದಯಮಾಡಿ ನಾನು ರಾಜಕಾರಣಗಳಲ್ಲಿ ವಿನಂತಿ ಮಾಡ್ತೀನಿ, ತಾವು ಸಂವಿಧಾನನ ತಿರ್ಚಬೇಡಿ, ಸಂವಿಧಾನನ ಎತ್ತಿಡಿರಿ. ಸಂವಿಧಾನ ಎಲ್ಲರಿಗೂ ಸಂಬಂಧಪಟ್ಟ ವಿಷಯಗಳು, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಬರೀ ದಲಿತರಿಗೆ ಮಾತ್ರ ಮೀಸಲಿಟ್ಟಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರು ಎಲ್ಲರಿಗೂ ಸಹ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ, ಸಂವಿಧಾನವನ್ನು ಎತ್ತಿಡಿರಿ. ಒಂದು ಸಮಾನತೆಯನ್ನು ಸೃಷ್ಟಿ ಮಾಡಿ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಿತ್ತ ಇಲ್ಲಿ ಚೈತ್ಯ ಭೂಮಿಯನ್ನೇ ಇಲ್ಲಿ ತದ್ರೂಪಿಯಾಗಿ ನಿರ್ಮಿಸಲಾಗಿದೆ. ಈ ಚೈತ್ಯ ಭೂಮಿಗೆ ಕರ್ನಾಟಕದ ರಾಜ್ಯದಂತ ಇಲ್ಲಿ ಬಂದು ಸೇರಿದ್ದಾರೆ. ಇದೇ ರೀತಿ ಇಲ್ಲಿ ಮೈಸೂರಿನಲ್ಲಿ ಹೇಗೆ ದಸರಾ ನಡೆಯುತ್ತೋ ಅದೇ ರೀತಿ ಈ ಚೈತ್ಯ ಭೂಮಿಯಲ್ಲೂ ಸಹ ನಾವು ವಿಧಾನಸೌಧದಿಂದ ಪ್ಯಾಲೇಸ್ ತನಕ ನಾವು ಮೆರವಣಿಗೆ ಮಾಡಿಕೊಂಡು ಈ ಒಂದು ಮೈಸೂರು ದಸರಾವನ್ನು ಒಂದು ಭೀಮ ದಸರಾವನ್ನಾಗಿ ಎತ್ತಿಡಬೇಕಂತೂ ನಾನು ಎಲ್ಲ ರಾಜಕಾರಣಿಗಳಲ್ಲಿ, ಎಲ್ಲ ಸಾಮಾಜಿಕ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡುತ್ತೇನೆ. ಜೈ ಭೀಮ್, ಜೈ ಭೀಮ್, ನಮೋ ಬುದ್ಧಾಯ.